ಇವತ್ತು ನಮ್ಮ ಮುಂದೆ ಇದೆ ಫೋರ್ಸ್ ಆಕ್ಸ್ 25 ಆರ್ಚರ್ನ ಮಿನಿ ಟ್ರ್ಯಾಕ್ಟರ್. ಓಕೆನಾ? ಮಿನಿ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದ್ರೆ ಇದು ಕೆಲಸ ಮಾಡೋ ಕೆಪಾಸಿಟಿ ಇರ್ಬೋದು, ಇದ್ರ ಪವರ್ ಇರ್ಬೋದು, ಎಲ್ಲದು ಅಲ್ಟಿಮೇಟ್ ಆಗಿದೆ ಗುರು. ಆಮೇಲೆ ಇದ್ರ ಮೈಲೇಜ್ ಬಂದು 2.5 ಇಂದ 3 ಲೀಟರ್ ಗಂಟೆ ಕುಡಿಯುತ್ತೆ ಗುರು. ನೋಡೋಣ ಈ ಗಾಡಿ ಓಡಿಸಿ ಹೆಂಗ್ ಅನ್ಸುತ್ತೆ ಅಂತ. ಇವತ್ತು ನಮ್ಮ ಮುಂದೆ ಇದೆ ಫೋರ್ಸ್ ಆಕ್ಸ್ 25 ಆರ್ಚರ್ನ ಮಿನಿ ಟ್ರ್ಯಾಕ್ಟರ್. ಮಿನಿ ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಯಾಕೆಂತ ಅಂದ್ರೆ ಇದು ಕೆಲಸ ಮಾಡೋ ಕೆಪಾಸಿಟಿ ಇರ್ಬೋದು, ಇದ್ರ ಪವರ್ ಇರ್ಬೋದು, ಎಲ್ಲದು ಅಲ್ಟಿಮೇಟ್ ಆಗಿದೆ ಗುರು. ಇದ್ರ ಇಂಜಿನ್ ಕೆಪಾಸಿಟಿ ಬಗ್ಗೆ ಮಾತಾಡಕ್ ಬಂದ್ರೆ ಇದು 27 ಹಾರ್ಸ್ ಪವರ್ ನ ಜನರೇಟ್ ಮಾಡುತ್ತೆ. ಇದು ವಾಟರ್ ಕೂಲ್ಡ್ 3 ಸಿಲಿಂಡರ್ ಡೀಸೆಲ್ ಇಂಜನ್ ಇದು. ಇನ್ನ ಸೈಡ್ ಲುಕ್ ಬಗ್ಗೆ ಮಾತಾಡಕ್ ಬಂದ್ರೆ ಸೈಡ್ ಲುಕ್ ಅಂತೂ ಸಖತ್ತಾಗಿದೆ ಗುರು. ಇನ್ನ ಫ್ರಂಟ್ ಲುಕ್ ಬಗ್ಗೆ ಮಾತಾಡಕ್ ಬಂದ್ರೆ ಫ್ರಂಟ್ ಅಲ್ಲಿ 2 ಹ್ಯಾಲೋಜನ್ ಮೌಂಟೆಡ್ ಹೆಡ್ ಲ್ಯಾಂಪ್ ಇದೆ. ಇನ್ನ ಫ್ರಂಟ್ ಲುಕ್ ನೋಡಕ್ಕೆ ಚೆನ್ನಾಗೇ ಇದೆ, ಆದ್ರೆ ಒಂದ್ ಕಣ್ಣು ಇದ್ರದ್ದು ಹೋಗ್ಬಿಟ್ಟಿದೆ. ಇನ್ನ ಈ ಸೈಡ್ ಬಂದು ಒಳಗಡೆ ನೋಡೋದಾದ್ರೆ ಬಾನಟ್ನ ಇಲ್ಲಿ ಓಪನ್ ಮಾಡೋದಿದ್ನ. ಇದ್ರದ್ದು ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು 29 ಲೀಟರ್ಸ್. ಇನ್ನ ಇದು ಈ ಮೋಟರ್ ಸ್ಟಾರ್ಟರ್ಗೆ ಯೂಸ್ ಮಾಡೋದು. ಇದ್ರ ಸೌಂಡ್ ಮಾತ್ರ ಸಖತ್ತಾಗಿರುತ್ತೆ ಗುರು. ಹೊಡಿಬೇಕಾದ್ರೆ ಗಾಡಿನ ಇನ್ನೂ ಹೊಡಿಬೇಕು ಅಂತ ಕಿಕ್ ಬರುತ್ತೆ. ಇದು ಪವರ್ ಸ್ಟೇರಿಂಗ್ ಆಯಿಲ್ ಇದು ಏರ್ ಫಿಲ್ಟರ್ ಈ ಗಾಡಿಗೆ. ಒಂದೊಂದು ಗಾಡಿಗಳಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಏರ್ ಫಿಲ್ಟರ್ ಏರ್ ಬಂದಿದ್ದು ಡಸ್ಟ್ ಇದ್ದಿದ್ದೆಲ್ಲ ಆಯಿಲ್ಗೆ ಬಂದು ಅಕ್ಯುಮುಲೇಟ್ ಆಗೋ ತರ ಮಾಡಿರ್ತಾರೆ. ಆದ್ರೆ ಇದು ಡ್ರೈ ಏರ್ ಕ್ಲೀನರ್ ಗುರು. ಇದರಲ್ಲಿ ಹ್ಯಾಂಡ್ ಲಿವರ್ ಥ್ರಾಟಲ್, ಕೆಳಗಡೆ ಮಾಡಿದ್ರೆ ಥ್ರಾಟಲ್ ರೈಸ್ ಆಗುತ್ತೆ, ಮೇಲ್ಗಡೆ ಮಾಡಿದ್ರೆ ಡೌನ್ ಆಗುತ್ತೆ. ಇನ್ನ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ ಇದು 12 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಗುರು. ಯಾವುದೇ ಆಗ್ಲಿ ರಿವರ್ಸು ಫ್ರಂಟ್ ಲೋ ಅಲ್ಲಿ 3ರಲ್ಲೂ 4 ಸ್ಪೀಡಲ್ಲಿ ಮೂವ್ ಮಾಡ್ಬೋದು ಗುರು ಗಾಡಿನ ಇದು. ಇನ್ನ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡಕ್ ಬಂದ್ರೆ ಇದು 1200 ಇಂದ 1300 kg ವರೆಗೂ ಲಿಫ್ಟಿಂಗ್ ಕೆಪಾಸಿಟಿನ ಇದೆ. ಇನ್ನ ಪವರ್ ಸ್ಟೇರಿಂಗ್ ಬಗ್ಗೆ ಮಾತಾಡಕ್ ಬಂದ್ರೆ ಬೇರೆ ಗಾಡಿಗಳಲ್ಲಿ ನೀವು ನೋಡ್ರಂಗೆ ಸಿಲಿಂಡರ್ ಇರುತ್ತೆ, ಹೈಡ್ರಾಲಿಕ್ ಸಿಲಿಂಡರ್ ಇಂದ ಪವರ್ ಸ್ಟೇರಿಂಗ್ ಇರುತ್ತೆ. ಆದ್ರೆ ಈ ಗಾಡಿಲೇ ಡಿಫ್ರೆಂಟ್ ಗುರು. ಇಲ್ಲಿ ಕಾಣಿಸ್ತಿದ್ಯಾ, ಇದರಿಂದನೇ ಪವರ್ ಸ್ಟೇರಿಂಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಆ ಕಡೆ ಈ ಗಾಡಿಲಿ ಯಾವುದೇ ಸರದ ಹೈಡ್ರಾಲಿಕ್ ಸಿಲಿಂಡರ್ನ ಯೂಸ್ ಮಾಡಿಲ್ಲ. ಇನ್ನ ರೋಟ್ರಿ ಅಂದ್ರೆ PTO ಬಗ್ಗೆ ಮಾತಾಡಕ್ ಬಂದ್ರೆ ಇದ್ರದ್ದು ಡ್ಯುಯಲ್ PTO. ಒಂದು RPM 540, ಇನ್ನೊಂದು 1000 RPM. ಇದ್ರ ಮೇಲೆ ಬರ್ದಿದ್ದಾರೆ, ಸ್ವಲ್ಪ ಅಳಿಸೋದಂಗಾಗಿದೆ. ಆಮೇಲೆ ಇದ್ರದ್ದು ಮ್ಯಾಕ್ಸಿಮಮ್ RPM ಬಂದು 2200 RPM ಬರುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಎಷ್ಟು ಜನರೇಟ್ ಮಾಡುತ್ತೆ ಅಂದ್ರೆ 96 ನ್ಯೂಟನ್ ಮೀಟರ್ ಅಷ್ಟು ಮ್ಯಾಕ್ಸಿಮಮ್ ಟಾರ್ಕ್ ನ ಜನರೇಟ್ ಮಾಡುತ್ತೆ. ಈಗ ಈ ಗಾಡಿನ ಒಂದ್ಸತಿ ಓಡಿಸ್ ನೋಡೋಣ ಯಾವ ತರ ಅನ್ಸುತ್ತೆ ಅಂದ್ರೆ. ಆಮೇಲೆ ಇದ್ರ ಮೈಲೇಜ್ ಬಂದು 2.5ಇಂದ 3 ಲೀಟರ್ ಗಂಟೆ ಕುಡಿಯುತ್ತೆ ಗುರು. ನೋಡೋಣ ಈ ಗಾಡಿ ಓಡಿಸಿ ಹೆಂಗ್ ಅನ್ಸುತ್ತೆ ಅಂತ. ಈ ಗಾಡಿದು ಸೌಂಡ್ ಕೇಳಕ್ಕೆ ಸಖತ್ತು ಗುರು. ಎಲ್ಲ ಕೆಲ್ಸಕ್ಕೂ ಈ ಗಾಡಿ ಏಳ್ ಮಾಡ್ಸಾಗಿದೆ ಗುರು. ಬೋಳಿ ಮಗ ಹೇಳಿದ್ರಿ ಏನ್ರಿ? ಆದ್ರೆ ಪ್ರಾಬ್ಲಮ್ ಒಂದೇ, ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ನಿಲ್ಸ್ಬಿಟ್ಟವ್ರೆ ಗುರು. ನೀವೇನಾರ ಈ ಗಾಡಿ ತಗೋಬೇಕು ಅಂದ್ರೆ ಒಂದೇ ಆಪ್ಷನ್ ಸೆಕೆಂಡ್ ಹ್ಯಾಂಡಲ್, ಇಲ್ಲ ಅಂದ್ರೆ ಇನ್ನೊಂದು ಈಗ ಮೋಸ್ಟ್ ಸೆಲ್ಲಿಂಗ್ ಗಾಡಿ ಅಂದ್ರೆ ಸೋನಾಲಿಕಾ. ಅದು ಗಾಡಿ ಚೆನ್ನಾಗಿದೆ, ಮುಂದಿನ ವಿಡಿಯೋ ಅದ್ರ ಬಗ್ಗೆನೂ ಮಾಡ್ತೀನಿ. ಆದ್ರೆ ಈ ಗಾಡಿ ಇದೆಯಲ್ಲ ಗುರು, ಒನ್ ಆಫ್ ದಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಸೌಂಡ್ ಕೇಳ್ತಾ ಇದ್ರೆ ಇಲ್ಲಿ ಈ ಗಾಡಿನ ಹೊಡಿತಾನೆ ಇರ್ಬೇಕು ಅನ್ಸುತ್ತೆ. ಈಗ ನೋಡ್ರಿ ಇದ್ರ ಹಾರಾಟ ಅಂದ್ರೆ ಹೆಂಗಿರುತ್ತೆ. ಸೌಂಡ್ ಕೇಳ್ತಾ ಇದ್ರೆ ಇನ್ನು ಗಾಡಿನ ಹೊಡಿತಾನೆ ಇರ್ಬೇಕು ಅನ್ಸುತ್ತೆ ಗುರು.
ಪವರ್ ಸ್ಟೇರಿಂಗ್, ಟರ್ನಿಂಗ್ ರೇಡಿಯಸ್ ಸಖತ್ತಾಗಿ ಕೊಟ್ಟಿದ್ದಾರೆ. ರಿವರ್ಸ್ ಅಲ್ಲೂ ಯಾವ್ದೇ ಸ್ಪೀಡಲ್ಲಿ ಬೇಕಾದ್ರೂ ಹೊಡಿಬಹುದು ಗುರು. ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲಾ ಗೇರ್ ಅಲ್ಲೂ ರಿವರ್ಸ್ ಅಲ್ಲಿ ಹೊಡಿಬಹುದು ಗುರು. ಅದೇ ಒಂದು ಅಡ್ವಾಂಟೇಜ್ ಈ ಗಾಡಿಗೆ. ಸೌಂಡ್ ಅಂತೂ ನಂಗೆ ಈ ಗಾಡಿ ಇಷ್ಟ ಆಗಿದೆ. ಫಸ್ಟ್ ಅದು ಗುರು. ನೆಕ್ಸ್ಟ್ ಪವರ್ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ಈ ಗಾಡಿಗಳಲ್ಲಿ ಮೇಜರ್ ಪ್ರಾಬ್ಲಮ್ ಏನಂತ ಅಂದ್ರೆ, ಈ ಗಾಡಿ ಬೇಗ ಹೀಟ್ ಆಗುತ್ತೆ. ಹೀಟ್ ಆಗಿ ಅಲಾರಾಮ್ ಹೊಡಿಯುತ್ತೆ, ಅಂದ್ರೆ ಸೆಲ್ಫ್ ಆನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು 40 ಡಿಗ್ರಿ ಸೆಲ್ಸಿಯಸ್ ಇಂದ 120 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. 100 ಡಿಗ್ರಿ ದಾಟಿದ್ಕೊಳ್ಳೆ ಅದು ಸೈರನ್ ಆಗುತ್ತೆ ಸೆಲ್ಫ್. ಇದ್ರ ಕಾಸ್ಟ್ ಬಂದು 5 ವರ್ಷದ ಹಿಂದೆನೆ 4,60,000 ಇತ್ತು ಗುರು. ಇನ್ನ ಇದು ಗಾಡಿ ಮ್ಯಾನುಫ್ಯಾಕ್ಚರ್ ನಿಂತೋಗೆ 1.5 ವರ್ಷ 2 ವರ್ಷ ಆಗಿದೆ. ಅದು ಎಂಡಿಂಗ್ ಹೊತ್ತಿಗೆ 5,30,000 ಬಂದಿತ್ತು ಗುರು. ಈಗ ಹೊಸ ತರ ಸೆಗ್ಮೆಂಟ್ ಬಿಡ್ತಿದ್ರು ಇದರಲ್ಲಿ 4x4 ಆ ತರ. ಆದ್ರೆ ಏನ್ ಮಾಡೋದು, ಇಂಥ ಗಾಡಿನ ನಿಲ್ಸ್ಬಿಟ್ರು ಗುರು. ಇದ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದ್ರೆ, ಈ ಥರ್ಡ್ ಗೇರ್ ಇಂದ ಫೋರ್ತ್ ಗೇರ್ಗೆ ಹೋಗ್ಬೇಕಾದ್ರೆ ಎಷ್ಟೇ ಕ್ಲಚ್ ಹಿಡಿದು ಎಷ್ಟೇ ನೀಟಾಗಿ ಗಾಡಿ ಹೊಡೆದ್ರು ಕರ್ ಅಂತ ಸೌಂಡ್ ಬಂದೇ ಬರುತ್ತೆ ಗುರು. ಇದು ಇವತ್ತಿನ